My dear friends, today expect the best from God. ನನ್ನ ಪ್ರಿಯ ಸ್ನೇಹಿತರೆ, ಇಂದು ದೇವರಿಂದ ಉತ್ತಮವಾದದ್ದನ್ನು ನಿರೀಕ್ಷಿಸೋಣ. God always gives the best for his children. ದೇವರು ತನ್ನ ಮಕ್ಕಳಿಗೆ ಉತ್ತಮವಾದದ್ದನ್ನೇ ಕೊಡುತ್ತಾನೆ. Jeremiah 1:19 says, ಯೆರೆಮೀಯ 1:19 ಹೇಳುತ್ತದೆ, they will fight against you ಅವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವರು, but will not overcome you. ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. Amen. ಮತ್ತು In the year 1944, 1944ರಲ್ಲಿ the US along with England and Canada went into crucial battle against Germany. ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ದೇಶಗಳು ಜರ್ಮನಿಯೊಂದಿಗೆ ಗಂಭೀರ ಯುದ್ಧಕ್ಕೆ ಹೊರಟವು. And it was a battle for the most important strategic location in France in a city called Normandy. ಫ್ರಾನ್ಸ್ ದೇಶದ ನಾರ್ಮನ್ ಅನ್ನುವಂತಹ ಒಂದು ಬಹಳ ವಿಶೇಷ ಸ್ಥಳದಲ್ಲಿ ಅದು ನಡೆಯಿತು. That battle would change the fate of the Second World War which they were fighting. ಮತ್ತು ಅದು ಆ ಯುದ್ಧ ಎರಡನೇ ಮಹಾಯುದ್ಧದ ಚಿತ್ರಣವನ್ನೇ ಬದಲಾಯಿಸುವಂತದಾಗಿತ್ತು. And so the president of the US, President FDR, Frank D. Roosevelt, ಆಗಿನ ಅಮೆರಿಕ ದೇಶದ ಅಧ್ಯಕ್ಷರಾದ FD ರೂಸ್ವೆಲ್ ಅವರು went on air to speak to all the citizens of the US. ಅಮೆರಿಕದ ಎಲ್ಲ ನಾಗರಿಕರಿಗೆ ಮಾತಾಡುವುದಕ್ಕಾಗಿ ನೇರ ಪ್ರಸಾರದಲ್ಲಿ ಹೋದರು. He was speaking through the radio. ಆಕಾಶವಾಣಿ ಮೂಲಕ ಮಾತನಾಡಿದರು. And everyone thought the president will try to motivate them with his words and inspire them. ಅವರಿಗೆ ಪ್ರೋತ್ಸಾಹ ಮಾಡುತ್ತಾರೆ ಎಂದು ಎಲ್ಲರೂ ಯೋಚನೆ ಮಾಡಿದರು. But he chose not to speak his words. ಆದರೆ ಅವರು ತನ್ನ ಮಾತುಗಳನ್ನು ಆಡುವುದಕ್ಕೆ ಬಯಸಲಿಲ್ಲ. But he chose to say a prayer with all the citizens. ಎಲ್ಲ ನಾಗರಿಕರೊಂದಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಬಯಸಿದರು. And he said, let's all look to God. ಎಲ್ಲರೂ ದೇವರನ್ನೇ ನೋಡೋಣ ಎಂದು ಹೇಳಿದರು. Only he can give us the victory. ಆತನೊಬ್ಬನೇ ನಮಗೆ ಜಯವನ್ನು ಕೊಡಬಲ್ಲನು. And he said, Lord, look upon our sons who are so proudly fighting this battle. ದೇವರೇ, ಈ ಮಕ್ಕಳನ್ನು ನೋಡು, ಅವರು ಬಹಳ ಹೆಮ್ಮೆಯಿಂದ ಯುದ್ಧವನ್ನು ಮಾಡುತ್ತಿದ್ದಾರೆ. You go with them ಅವರೊಂದಿಗೆ ನೀನು ಹೋಗು and fight this mighty battle ಈ ಬಲವುಳ್ಳ ಯುದ್ಧ ನೀನು ಮಾಡು and give us the victory. ಮತ್ತು ನಮಗೆ ಜಯ ಕೊಡು. It was a prayer that his daughter Anna helped him write. ಈ ಪ್ರಾರ್ಥನೆ ಅವರ ಮಗಳಾದ ಆನಾ ಬರೆಯುವುದಕ್ಕೆ ಸಹಾಯ ಮಾಡಿದಳು. And he led the nation to give this battle into God's hands. ಆ ಯುದ್ಧ ದೇವರ ಹಸ್ತದಲ್ಲಿ ಕೊಡುವುದಕ್ಕೆ ಆ ದೇಶವನ್ನು ನಡೆಸಿದರು. Germany were in a strong position. ಜರ್ಮನಿ ಬಹಳ ಬಲವುಳ್ಳ ಸ್ಥಾನದಲ್ಲಿತ್ತು. But my friends, the battle was fought and Germany fell in that city of Normandy. ಆದರೆ ನನ್ನ ಸ್ನೇಹಿತರೆ, ಆ ಯುದ್ಧದಲ್ಲಿ ಜರ್ಮನಿ ಸೋತಿತ್ತು. And the US and allied forces could enter the coast and enter into France. ಮತ್ತು ಅದರ ವಿರುದ್ಧ ಹೋರಾಡುತ್ತಿರುವ ದೇಶಗಳು ಫ್ರಾನ್ಸ್ ದೇಶದಲ್ಲಿ ಪ್ರವೇಶ ಮಾಡಿದವು. Otherwise they could have never entered that land. ಇಲ್ಲದಿದ್ದರೆ ಆ ದೇಶದಲ್ಲಿ ಪ್ರವೇಶ ಮಾಡುವುದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ. After that it was so easy to win the war. ಅದಾದ ನಂತರ ಯುದ್ಧ ಗೆಲ್ಲುವುದಕ್ಕೆ ಬಹಳ ಸರಳವಾಯಿತು. The Lord had given them a great victory. ಅವರಿಗೆ ಕರ್ತನು ದೊಡ್ಡ ಜಯವನ್ನು ಕೊಟ್ಟನು. Yes, according to this verse, the enemies will fight you. ಈ ವಾಕ್ಯದ ಅನುಸಾರ ಹೌದು, ಶತ್ರುಗಳು ಯುದ್ಧ ಮಾಡುತ್ತಾರೆ. But God allows it to show how powerful he has kept you. ದೇವರು ಬಲಿಷ್ಠನಾಗಿದ್ದಾನೆ ಎಂದು ತೋರಿಸುವುದಕ್ಕಾಗಿ ಅದನ್ನು ಅನುಮತಿಸುತ್ತಾನೆ. They will all know the great God who's with you. ನನ್ನೊಂದಿಗೆ ದೊಡ್ಡ ದೇವರಿದ್ದಾನೆಂದು ಅವರೆಲ್ಲರೂ ತಿಳಿದುಕೊಳ್ಳುವರು. And that they can never mess with you. ಮತ್ತೆ ಅವರು ನಿಮ್ಮೊಂದಿಗೆ ಗೊಂದಲದಲ್ಲಿ ಇರುವುದಿಲ್ಲ. This is allowed to show your greatness. ನಿನ್ನ ಪ್ರಾಮುಖ್ಯತೆ ತೋರಿಸುವುದಕ್ಕಾಗಿ. So don't fear them. ಅದಕ್ಕಾಗಿ ಭಯಪಡಬೇಡಿರಿ. Come, let's now raise a prayer to the Lord and win the victory. ಮತ್ತು ಆ ಪ್ರಾರ್ಥನೆಯೊಂದಿಗೆ ಆ ಯುದ್ಧದಲ್ಲಿ ಜಯ ಹೊಂದೋಣ. Loving Lord Jesus, ಪ್ರೀತಿಯ ಕರ್ತನಾದ ಯೇಸುವೆ, you are our mighty warrior. ನೀನೇ ನಮ್ಮ ಯುದ್ಧ ಶೂರನು. You are our general. ನೀನೇ ನಮಗೆ ಮುಖ್ಯಸ್ಥನು. We give this battle into your hands. ಈ ಯುದ್ಧ ಕರ್ತನೆ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. Look at this battle that they're fighting against mighty enemies. ದೊಡ್ಡ ಸೈನ್ಯದೊಂದಿಗೆ ಯುದ್ಧ ಮಾಡುವಂತ ಇದನ್ನು ನೋಡು. Look upon your children, Lord. ನಿನ್ನ ಮಕ್ಕಳ ಮೇಲೆ ನೋಡು ಕರ್ತನೆ. They might be feeling so weak. ಅವರು ಬಹಳ ಬಲಹೀನರೆಂದು ಅಂದುಕೊಳ್ಳಬಹುದು. They might be hiding. ಅವರು ಮರೆಮಾಡಿಕೊಳ್ಳುತ್ತಿರಬಹುದು. They
might not be able to bear the torture, Lord. ಕರ್ತನೆ ಆ ಹಿಂಸೆ ತಾಳಿಕೊಳ್ಳುವುದಕ್ಕೆ ಅವರಿಂದ ಆಗದೇ ಇರಬಹುದು. Have mercy. ಕರ್ತನೆ ಕರುಣೆ ತೋರಿಸು. We believe in you. ನಿನ್ನಲ್ಲಿ ನಂಬಿಕೆ ಇಡುತ್ತೇವೆ. Rise up for us, Lord. ನಮಗೋಸ್ಕರ ಎದ್ದೇಳು. Take over this battle in your children's life today. ನಿನ್ನ ಮಕ್ಕಳ ಜೀವಿತದಲ್ಲಿ ಇಂದು ಆ ಜಯವನ್ನು ನಿನ್ನ ನಿಯಂತ್ರಣಕ್ಕೆ ತೆಗೆದುಕೋ. Lord, it might be the whole community against them. ಅವರ ವಿರುದ್ಧವಾಗಿ ಇಡೀ ಸಮುದಾಯ ನಿಂತಿರಬಹುದು. It might be, Lord, great officials against them. ಅವರ ಮುಂದೆ ದೊಡ್ಡ ಅಧಿಕಾರಿಗಳ ವಿರುದ್ಧವಾಗಿ ನಿಂತಿರಬಹುದು. Lord, it might be an organization against them. ಅವರ ವಿರುದ್ಧವಾಗಿ ಒಂದು ದೊಡ್ಡ ಸಂಸ್ಥೆ ಎದುರಾಗಿರಬಹುದು. But we don't need to fear, ಭಯಪಡಬಾರದು. because you will help us overcome that. ಯಾಕೆಂದರೆ ನೀನು ನಮಗೆ ಸಹಾಯ ಮಾಡುತ್ತೀ. Thank you for your mighty power is going before us. ನಮ್ಮ ಮುಂದೆ ನಿನ್ನ ಬಲವುಳ್ಳ ಶಕ್ತಿ ಹೋಗುವುದಕ್ಕಾಗಿ ವಂದನೆ. You are helping us have a way in this battle. ಈ ಯುದ್ಧದಲ್ಲಿ ಒಂದು ಮಾರ್ಗ ನಮಗೋಸ್ಕರ ಮಾಡುತ್ತಿದ್ದಿ. You are handing us the victory, Lord. ಕರ್ತನೆ ನಮಗೆ ಜಯವನ್ನು ಕೊಡುತ್ತಿದ್ದಿ. We take it in Jesus' name. ಯೇಸುವಿನ ನಾಮದಲ್ಲಿ ತೆಗೆದುಕೊಳ್ಳುತ್ತೇವೆ. Amen. ಆಮೆನ್. And today, my friends, is the 41st year of our Young Partners Plan. ಈ ದಿನ ಸ್ನೇಹಿತರೆ, ಯುವ ಪಾಲುದಾರರ ಯೋಜನೆಯ 41ನೇ ವರ್ಷವಾಗಿದೆ. So many young partners have been blessed throughout the years. ಈ ಎಲ್ಲ ವರ್ಷಗಳಲ್ಲಿ ಎಲ್ಲ ಯೌವನಸ್ಥರು ಆಶೀರ್ವದಿಸಲ್ಪಟ್ಟಿದ್ದಾರೆ. And they have been a blessing through the ministry to others. ಅವರು ಸೇವೆಯ ಮೂಲಕ ಬೇರೆಯವರಿಗೆ ಆಶೀರ್ವಾದವಾಗಿದ್ದಾರೆ. God can do the same for you. You can also enroll in this plan. ನಿಮಗಾಗಿ ಕೂಡ ಅದೇ ರೀತಿಯಾಗಿ ಕರ್ತನು ಮಾಡುವನು. ಅದಕ್ಕಾಗಿ ಯೋಜನೆಯಲ್ಲಿ ಸೇರಿಕೊಳ್ಳಿರಿ. God bless you, my friends. ನನ್ನ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Like this video and comment down below on whatever thoughts of joy that you have from this scripture. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮ ಭಾವನೆಗಳನ್ನು ಕಾಮೆಂಟ್ಸ್ ಅಲ್ಲಿ ವ್ಯಕ್ತಪಡಿಸಿರಿ. And share it with all your friends. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ. I want you to bring blessings upon your children. ಆದರೆ ಮಕ್ಕಳ ಮೇಲೆ ನೀವು ಆಶೀರ್ವಾದ ತರಬೇಕೆಂದು ನಾನು ಬಯಸುತ್ತೇನೆ. We have a wonderful plan called the Young Partners Plan for your children to be blessed. ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡುವುದಕ್ಕಾಗಿ ನಮ್ಮಲ್ಲಿ ಅದ್ಭುತವಾದ ಯೋಜನೆ ಇದೆ, ಯುವ ಪಾಲುದಾರರ ಯೋಜನೆ. Every day we pray for the young partners in the prayer time. ಯುವ ಪಾಲುದಾರರಿಗಾಗಿ ಪ್ರತಿದಿನ ಪ್ರಾರ್ಥನಾ ಗೋಪುರಗಳಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Through the offering that you give in the name of your child will become a blessing to millions of people. ನಿಮ್ಮ ಮಗುವಿನ ಹೆಸರಿನಲ್ಲಿ ನೀವು ಕಾಣಿಕೆ ಕೊಡುವಾಗ ಅದು ಲಕ್ಷಾಂತರ ಮಕ್ಕಳಿಗೆ ಆಶೀರ್ವಾದವಾಗುತ್ತೆ. So you can support Jesus cause ಅದಕ್ಕಾಗಿ ಯೇಸು ಕರೆಯುತ್ತಾನೆ ಸೇವೆಗೆ ಸಹಾಯ ಮಾಡಿರಿ. to be a blessing to millions of people. ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರಿ. Enroll your child as a young partner. ನಿಮ್ಮ ಮಗುವನ್ನು ಯುವ ಪಾಲುದಾರರಾಗಿ ನೋಂದಾಯಿಸಿರಿ. Your child get all the blessings as he or she grows up. ಅವನಾಗಲಿ ಅವಳಾಗಲಿ ಬೆಳೆಯುವಾಗ ನಿಮ್ಮ ಮಗು ಆಶೀರ್ವದಿಸಲ್ಪಡಲಿ. And support every month in the name of your daughter ನಿಮ್ಮ ಮಗಳ ಹೆಸರಿನಲ್ಲಿ ಪ್ರತಿ ತಿಂಗಳು ಸಹಾಯ ಮಾಡಿರಿ. or son. ಅಥವಾ ಮಗನ ಹೆಸರಿನಲ್ಲಿ God's blessings will be upon your child. ಆ ತಿಂಗಳ ದೇವರ ಆಶೀರ್ವಾದ ನಿಮ್ಮ ಮಗುವಿನ ಮೇಲಿರುವುದು. Here's how you can do it. ಈ ರೀತಿಯಾಗಿ ನೀವು ಮಾಡಬಹುದು. ಹಿಂದೆ www.jesuscalls.org ಅನ್ನು ಸಂಪರ್ಕಿಸಿ ಅಥವಾ ಕೊಟ್ಟಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿರಿ. ನಮ್ಮ ಇಮೇಲ್ ID ypp@jesuscalls.org ಅಥವಾ ಈ ಸಂಖ್ಯೆಯನ್ನು ಸಂಪರ್ಕಿಸಿ 9840900477. ಹಿಂದೆ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ ಮತ್ತು ನಿಮ್ಮ ಮಕ್ಕಳ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.